ಅಕ್ಕರೆಯಿಂದ ಮಂಕುತಿಮ್ಮನ ಕಗ್ಗವನ್ನ ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 112. ನಾನು ಕರುಣಾಕರ ಬಳಕೂರು, ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಇರುವನ್ನವೂ ಈ ಬಾಳು ದಿಟವು ಅದರ ವಿವರಣೆಯ, ಹೊರಗೆ ನಮ್ಮ ಮೇಲಿಲ್ಲ ನಾವು ಅದರ ಸಿರಿಯ, ಪಿರಿದು ಆಗಿಸಲು ನಿಂತು ಯುಕ್ತಿಯು ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ. ಇರುವನ್ನಮೀ ಬಾಳು ದಿಟವದರ ವಿವರಣೆಯ, ಹೊರೆ ನಮ್ಮ ಮೇಲಿಲ್ಲ ನಾವದರ ಸಿರಿಯ, ಪಿರಿದಾಗಿಸಲು ನಿಂತು ಯುಕ್ತಿಯಂ ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ. ಯುಕ್ತಿಯಂ ದುಡಿಯುವುದೇ ಪುರುಷಾರ್ಥ ಸಾಧನೆಯೋ ಮಂಕುತಿಮ್ಮ. ಬಂಧುಗಳೇ, ನಾವು ನೀವೆಲ್ಲರೂ ಬದುಕುತ್ತಿರುವಂಥ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಸತ್ಯ ಮತ್ತು ವಾಸ್ತವ ಎನ್ನುವಂಥ ಎರಡು ಅಂಶಗಳು ಇದ್ದಾವೆ. ಈ ಜಗತ್ತಿನಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳ ಬಗ್ಗೆ ಚಿಂತೆ ಮಾಡುವಂಥ ಅಗತ್ಯ ನಮಗಿಲ್ಲ. ಅದು ಹೇಗೆ ಬಂತು, ಹೇಗಿರುತ್ತದೆ, ಹೇಗೆ ಮುಂದೆ ಸಾಗುತ್ತದೆ ಎನ್ನುವುದರ ಬಗ್ಗೆ ಜವಾಬ್ದಾರಿ ನಮ್ಮ ಮೇಲಿಲ್ಲ. ಆದರೆ ಆ ಜವಾಬ್ದಾರಿಯನ್ನ ಆ ಭಗವಂತ ಹೊತ್ತಿದ್ದಾನೆ. ಈ ಜಗತ್ತಿನ ಹೊಣೆಯನ್ನು ಹೊತ್ತವನು ಅವನು. ಹಾಗಿರುವಾಗ ಅವನ ಮನಸ್ಸಿನ ಇಚ್ಛೆಯಂತೆ ಜಗತ್ತು ನಡೆಯುತ್ತದೆ. ಆದರೆ ನಮ್ಮ ಹುಟ್ಟು ಈ ಜಗತ್ತಿನಲ್ಲಿ ಆಗಿದೆ. ಆ ಕಾರಣಕ್ಕಾಗಿ ನಮ್ಮಿಂದ ಈ ಜಗತ್ತು ಏನೋ ಒಂದು ನಿರೀಕ್ಷೆಯನ್ನ ಇಟ್ಟಿದೆ. ಆ ನಿರೀಕ್ಷೆಯನ್ನ ಸುಳ್ಳನಾಗಿಸದೆ ನಮ್ಮಿಂದ ಈ ಜಗತ್ತಿಗೆ ಏನನ್ನು ಕೊಡಲು ಸಾಧ್ಯವೋ ಅದನ್ನು ನೀಡಲು ನಾವು ಸದಾ ಪ್ರಯತ್ನಶೀಲರಾಗಿರಬೇಕು. ಬದುಕಿರುವ ತನಕ ನಮ್ಮ ಬಾಳನ್ನ ಅರಿಯುವುದು ಸತ್ಯ ಅಲ್ವೇ? ಅದರ ವಿವರಣೆಯ ಭಾರವು ನಮ್ಮ ಮೇಲಿಲ್ಲ. ಆದರೆ ಮುಖ್ಯವಾಗಿ ನಮ್ಮ ಬಾಳ ಸಿರಿಯನ್ನು ಸುಂದರವಾಗಿ ನಡೆಸುವಲ್ಲಿ ನಾವು ಸದಾ ಕ್ರಿಯಾಶೀಲರಾಗಿರಬೇಕು. ಸಂಪತ್ತು ಹೆಚ್ಚಿಸುವ ಮತ್ತು ಕಾಯಕ ನಿಷ್ಠೆಯನ್ನು ಶ್ರದ್ಧೆಯಿಂದ ನಿರ್ವಹಿಸುವ ಕೆಲಸ ನಮ್ಮಿಂದ ಆಗಬೇಕು. ಅದಕ್ಕಾಗಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕ ಪ್ರಯತ್ನಶೀಲರಾಗಿ ನಿರಂತರವಾಗಿ ಶ್ರಮವನ್ನ ವಿನಿಯೋಗಿಸೋಣ. ಅದೇ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಸಾಧನೆ ಆಗಬೇಕು. ನೀವೆಲ್ಲರೂ ಬುದ್ಧಿವಂತರು. ಬದುಕನ್ನ ಸುಂದರವಾಗಿ ಕಟ್ಟೋಣ. ಆಗ ನಮ್ಮ ಬಾಳು ಸಫಲತೆಯನ್ನು ಕಾಣ್ತದೆ. ಖಂಡಿತವಾಗಿ ವಿಫಲತೆಯನ್ನು ಕಾಣಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಭಗವಂತ ನಮ್ಮ ಕಾಯಕ ನಿಷ್ಠೆಗೆ, ಶ್ರಮದ ಶ್ರದ್ಧೆಗೆ ಫಲವನ್ನ ಕೊಟ್ಟೇ ಕೊಡ್ತಾನೆ. ಆ ಭರವಸೆಯಲ್ಲಿ, ಆ ನಂಬಿಕೆಯಲ್ಲಿ ನಾವು ಸದಾ ಪ್ರಯತ್ನಶೀಲರಾಗಿರೋಣ. ಇಂದಿನ ಕಗ್ಗ ಮಾಲಿಕೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಹಿರಿಯವರಾಗಿರುವಂಥ, ಗುರುಗಳಾಗಿರುವಂಥ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಇದೀಗ ಅವರ ಮಾತುಗಳನ್ನು ಕೇಳೋಣ. ನಮಸ್ತೆ ಎಲ್ಲರಿಗೂ. ನಾನು ಗೋಪಾಲಕೃಷ್ಣ ದೇಲಂಪಾಡಿ. ಶ್ರೀಯುತ ಕರುಣಾಕರ ಬಳಕೂರಿಯವರ ಮಂಕುತಿಮ್ಮನ ಕಗ್ಗ ಈ ಒಂದು ಧಾರಾವಾಹಿಯ ಎಪಿಸೋಡ್ ವಾಟ್ಸಪ್ ಒಂದು ಗ್ರೂಪಲ್ಲಿ ಬಹಳ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಪ್ರಸ್ತುತ ಸಮಾಜಕ್ಕೆ ಇದು ಸಹ ಬಹಳ ಅಗತ್ಯ. DVG ಅವರ ಪ್ರತಿಯೊಂದು ಮಾಹಿತಿಗಳು ಈ ಒಂದು ಸಂದರ್ಭದಲ್ಲಿ ಮಾನವನ ಜೀವನಕ್ಕೆ ಬಹಳ ಅಗತ್ಯ. ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಎಲ್ಲವನ್ನೂ ಬಹಳ ಅತ್ಯುತ್ತಮವಾಗಿ ಚಂದವಾಗಿ ಆ ಕಗ್ಗದಲ್ಲಿ ತಿಳಿಸಿದ್ದಾರೆ. ಹಾಗೆ ನಮ್ಮ ಜ್ಞಾನದ ಒಂದು ಅಭಿವೃದ್ಧಿಗೆ ಹಾಗೂ ನಮ್ಮ ಜೀವನ ನಡೆಸಲು ಈ ಮಂಕುತಿಮ್ಮನ ಕಗ್ಗ ಬಹಳಷ್ಟು ಸಹಕಾರಿಯಾಗ್ತದೆ. ವಿದ್ಯಾರ್ಥಿಗಳ ದೆಸೆಯಲ್ಲೇ ಈ ಕಗ್ಗದ ಬಗ್ಗೆಯ ಮಾಹಿತಿಯನ್ನು ತಿಳಿಸಿಕೊಟ್ಟಾಗ ಅದು ಅಚ್ಚಳಿಯದೆ ನೆನಪಿನಲ್ಲಿ ಉಳಿಯುತ್ತದೆ. ಹಾಗೆ ಈ ವಯಸ್ಸಾದ ಮೇಲೆ ಓದ್ತಾ ಹೋದರೆ ಒಮ್ಮೆ ನೆನಪಾಗ್ತದೆ ಮತ್ತು ಪುನಃ ಮರೆತು ಹೋಗ್ತದೆ.
ಎಳೆಯ ಪ್ರಾಯದಲ್ಲಿ ಅಂದರೆ ಹೈಸ್ಕೂಲ್ ವಿಭಾಗ ಅಥವಾ ಕಾಲೇಜ್ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನನ್ನು ಕೊಟ್ಟರೆ ಅವರಿಗೆ ಇನ್ನಷ್ಟು ಅವರ ಬದುಕು ಉತ್ತಮವಾಗಿ ಮೂಡಿ ಬರಲು ಬಹಳ ಸಹಕಾರಿಯಾಗ್ತದೆ. ಹಾಗೆ ಶ್ರೀಯುತ ಕರುಣಾಕರ ಬಳಕೂರು ಈ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಉತ್ತಮವಾದಂತಹ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ಅಲ್ಲದೆ ಬೇರೆ ಬೇರೆ ವಿಚಾರಗಳು ಸಹ ಯಾವಾಗಲೂ ಸದ್ವಿಚಾರಗಳೇ ಬಂದಷ್ಟು ಒಳ್ಳೆಯದು. ಇಲ್ಲಿ ಮುಖ್ಯ ಕರ್ತವ್ಯ ವಿದ್ಯಾರ್ಚನೆ, ಜ್ಞಾನ ಸಂಪಾದನೆ. ನಾವು ಸಮಾಜದಲ್ಲಿಯೂ ಸದಾಚಾರಿಯು ಸದ್ಗುಣ ಸಂಪನ್ನಾಗಿ ಯೋಗ್ಯ ಪ್ರಜೆಯಾಗಿ ಬಾಳಲಿಕ್ಕೆ ಇಂತಹ ಒಳ್ಳೊಳ್ಳೆಯ ವಿಚಾರಗಳು ಬಹಳ ಅಗತ್ಯ. ಧನ್ಯವಾದಗಳು ಸರ್. ತಮ್ಮ ನುಡಿಗಳಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಜ್ಞಾನದ ಬೆಳಕು ಕಗ್ಗ ಪ್ರಸಾರವು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರ ಆಗುತ್ತೆ. ದಿನಕ್ಕೊಬ್ಬರಂತೆ ಮಂಕುತಿಮ್ಮನ ಕಗ್ಗದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಹಂಚಿಕೊಳ್ಳಲಿದ್ದಾರೆ. ತಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ತಲೆಬಾಗುತ್ತಾ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿಯನ್ನು ವಹಿಸುವುದು ಅಗತ್ಯವಿದೆ. ಆರೋಗ್ಯ ಸೂತ್ರವನ್ನು ನಾವೆಲ್ಲರೂ ಪಾಲಿಸೋಣ. ಇನ್ನೊಂದು ಕಗ್ಗದೊಂದಿಗೆ ನಾಳೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.